ಕನ್ನಡದಲ್ಲೇ ಹೊಸ ಪದಗಳನ್ನು ಕಟ್ಟುವ ಬಗೆ. ಡಿ.ಎನ್. ಶಂಕರ್ ಭಟ್. ಇಂಗ್ಲಿಷ್ ಪದಗಳಿಗೆ ಕನ್ನಡ ಪದಗಳು. ಕಟ್ಟುಪದಗಳನ್ನು ಕಟ್ಟುವುದು. ಹೊಸ ಹೆಸರು ಪದಗಳನ್ನು ಉಂಟು ಮಾಡಬೇಕೆಂದಿರುವವರು ಅವು ತಿಳಿಸಬೇಕಾಗಿರುವ ಹುರುಳು, ಒಟ್ಟುಗಳನ್ನು ಸೇರಿಸಬೇಕಾಗಿರುವ ಪದಗಳ ಗುಂಪು, ಅವುಗಳ ಪರಿಚಯ ಮೊದಲಾದವುಗಳನ್ನವಲಂಬಿಸಿ ಒಟ್ಟುಗಳನ್ನು ಆರಿಸಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ಮೇಲೆ ನೋಡಿರುವೆವು. ಇವುಗಳಲ್ಲಿ ಹೆಸರು ಪದಗಳು ತಿಳಿಸಬೇಕಾಗಿರುವ ಹುರುಳುಗಳೇ ಮುಖ್ಯವಾದುವೆಂದು ಅನಿಸುವ ಕಾರಣ ಅವುಗಳನ್ನವಲಂಬಿಸಿ ಒಟ್ಟುಗಳ ಬಳಕೆಯನ್ನು ಕೆಳಗೆ ವಿವರಿಸಲಾಗಿದೆ. ಮಂದಿಯನ್ನು ಹೆಸರಿಸುವುದು. ಮಂದಿಯನ್ನು ಹೆಸರಿಸುವುದಕ್ಕಾಗಿ ಕನ್ನಡದಲ್ಲಿ ಮುಖ್ಯವಾಗಿ ಗ, ಇಗ ಮತ್ತು ಗಾರ ಎಂಬ ಎರಡು ಒಟ್ಟುಗಳನ್ನು ಬಳಸಲಾಗುತ್ತದೆ. ಇವುಗಳಲ್ಲಿ ಮೊದಲಿನದನ್ನು ಹೆಸರು ಪದಗಳೊಂದಿಗೆ ಮಾತ್ರವಲ್ಲದೆ ಎಸಕ ಪದಗಳೊಂದಿಗೂ ಬಳಸಲು ಬರುತ್ತದೆ. ಆದರೆ ಎರಡನೆಯದನ್ನು ಹೆಸರು ಪದಗಳೊಂದಿಗೆ ಮಾತ್ರ ಬಳಸಬಲ್ಲೆವು. ಈ ಒಟ್ಟುಗಳನ್ನು ಸೇರಿಸಿರುವ ಪದಗಳು ಗಂಡುಸರನ್ನು ಮಾತ್ರವೇ ಹೆಸರಿಸುವುದಕ್ಕಾಗಿಯೂ ಕೆಲವೊಮ್ಮೆ ಬಳಕೆಯಾಗುತ್ತವೆ. ಅಂತಹ ಕಡೆಗಳಲ್ಲಿ ಹೆಂಗಸರನ್ನು ಹೆಸರಿಸುವುದಕ್ಕಾಗಿ ಇತ್ತಿ ಇಲ್ಲವೇ ತಿ ಎಂಬ ಒಟ್ಟನ್ನು ಬಳಸಬೇಕಾಗುತ್ತದೆ. ಇವುಗಳಲ್ಲಿ ಇತ್ತಿ ಎಂಬುದು ಗ, ಇಗ ಒಟ್ಟಿನ ಅನಂತರ ಬರುತ್ತದೆ ಮತ್ತು ತಿ ಎಂಬುದು ಗಾರ ಒಟ್ಟಿನ ಅನಂತರ ಬರುತ್ತದೆ. ಗ, ಇಗ ಮತ್ತು ಗಾರ ಎಂಬ ಈ ಎರಡು ಒಟ್ಟುಗಳು ಮಾತ್ರವಲ್ಲದೆ ಕ, ಕಾರ, ಯ, ಆಳಿ ಮೊದಲಾದ ಬೇರೆಯೂ ಕೆಲವು ಒಟ್ಟುಗಳು ಮಂದಿಯನ್ನು ಹೆಸರಿಸಬಲ್ಲ ಹೆಸರು ಪದಗಳನ್ನು ಕಟ್ಟುವಲ್ಲಿ ಬಳಕೆಯಲ್ಲಿವೆ. ಇದಲ್ಲದೆ ಕೆಲವು ಪದಗಳಲ್ಲಿ ಗಂಡುಸರನ್ನು ಸೂಚಿಸುವ ಅ ಒಟ್ಟು ಮತ್ತು ಹೆಂಗಸರನ್ನು ಸೂಚಿಸುವ ಈ ಒಟ್ಟು ಕಾಣಿಸುತ್ತವೆ. ಆದರೆ ಹೊಸ ಪದಗಳನ್ನು ಉಂಟು ಮಾಡುವಲ್ಲಿ ಇವನ್ನು ಕೆಲವೆಡೆಗಳಲ್ಲಿ ಮಾತ್ರ ಬಳಸಬೇಕಾಗಬಹುದು. ಈ ಒಟ್ಟುಗಳನ್ನು ಬಳಸುವುದು ಹೇಗೆ ಮತ್ತು ಅವುಗಳ ಮೂಲಕ ಕನ್ನಡದಲ್ಲಿ ಹೊಸ ಪದಗಳನ್ನು ಉಂಟು ಮಾಡುವುದು ಹೇಗೆ ಎಂಬುದನ್ನು ಕೆಳಗೆ ವಿವರಿಸಲಾಗಿದೆ. ಗ, ಇಗ ಒಟ್ಟು. ಜನರನ್ನು ಹೆಸರಿಸುವುದಕ್ಕಾಗಿ ಬಳಕೆಯಾಗುವ ಒಟ್ಟುಗಳಲ್ಲಿ ಗ, ಇಗ ಒಟ್ಟು ಬೇರೆಲ್ಲಕ್ಕಿಂತಲೂ ಹೆಚ್ಚು ಪದಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಮೇಲೆ ತಿಳಿಸಿದ ಹಾಗೆ ಇದನ್ನು ಎಸಕ ಪದಗಳಿಗೆ ಮಾತ್ರವಲ್ಲದೆ ಹೆಸರು ಪದಗಳಿಗೂ ಸೇರಿಸಿ ಹೊಸ ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಈ ಒಟ್ಟಿಗೆ ಗ ಮತ್ತು ಇಗ ಎಂಬ ಎರಡು ರೂಪಗಳಿವೆ. ಆದರೆ ಇವುಗಳಲ್ಲಿ ಗ ರೂಪವನ್ನು ಎಲ್ಲಿ ಬಳಸಬಹುದು ಮತ್ತು ಇಗ ರೂಪವನ್ನು ಎಲ್ಲಿ ಬಳಸಬಹುದು ಎಂಬುದಕ್ಕೆ ಕನ್ನಡದಲ್ಲಿ ಒಂದು ನಿಶ್ಚಿತವಾದ ಕಟ್ಟಲೆ ಇಲ್ಲವೇ ಒಲವು ಇರುವ ಹಾಗೆ ಕಾಣಿಸುವುದಿಲ್ಲ. ಇವುಗಳ ಬಳಕೆಯನ್ನು ಕೆಳಗಿನ ಎತ್ತುಗೆಗಳಲ್ಲಿ ಕಾಣಬಹುದು. ಗ ರೂಪ. ಕೆತ್ತು, ಕೆತ್ತುಗ. ಒಪ್ಪು, ಒಪ್ಪುಗ. ಹುರುಪು, ಹುರುಪುಗ. ದಾಟು, ದಾಟುಗ. ಕೆಚ್ಚು, ಕೆಚ್ಚುಗ. ಇಗ ರೂಪ. ಅಟ್ಟು, ಅಟ್ಟಿಗ. ಕೊಬ್ಬು, ಕೊಬ್ಬಿಗ. ತಿಳಿವು, ತಿಳಿವಿಗ. ತೋಟ, ತೋಟಿಗ. ಅರಿವು, ಅರಿವಿಗ. ಹೆಚ್ಚಿನೆಡೆಗಳಲ್ಲೂ ಗ ಒಟ್ಟೆ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಹೊಸ ಪದಗಳನ್ನು ಕಟ್ಟುವಾಗ ಅದನ್ನೇ ಬಳಸುವುದು ಒಳ್ಳೆಯದು. ಕ. ಎಸಕ ಪದಗಳೊಂದಿಗೆ ಬಳಸುವುದು. ಎಸಕ ಪದಗಳಿಗೆ ಗ, ಇಗ ಒಟ್ಟನ್ನು ಸೇರಿಸುವ ಮೂಲಕ ಎಸಕವನ್ನು ನಡೆಸುವ ಮಂದಿಯನ್ನು ಹೆಸರಿಸಲಾಗುತ್ತದೆ. ಅವರು ಎಸಕವನ್ನು ರೂಢಿಯಲ್ಲಿ ನಡೆಸುತ್ತಿರಬಹುದು, ಇಲ್ಲವೇ ಒಂದು ಬಾರಿಯಷ್ಟೇ ನಡೆಸಿರಬಹುದು. ಎತ್ತುಗೆಗಾಗಿ ಓದುಗ ಪದ ರೂಢಿಯಲ್ಲಿ ಓದುವವನನ್ನು ಎಂದರೆ ಓದುವ ಬಳಕೆ ಇರುವವನನ್ನು ಹೆಸರಿಸುತ್ತದೆ. ಆದರೆ ಗೆಲ್ಲುಗ ಪದ ಒಂದು ಬಾರಿ ಗೆದ್ದವನನ್ನು ಸೂಚಿಸಬಲ್ಲದು. ಸುದ್ದಿಗ ಪದ ಸುದ್ದಿ ಕಲೆ ಹಾಕುವವನನ್ನು ಹೆಸರಿಸುತ್ತದೆ. ಆದರೆ ತೊರೆಗ ಪದ ತೊರೆದವನನ್ನು ಸನ್ಯಾಸಿಯನ್ನು ಹೆಸರಿಸುತ್ತದೆ. ಈ ಎರಡು ಬಗೆಯ ಪದಗಳಲ್ಲಿ ಎಸಕವೊಂದನ್ನು ರೂಢಿಯಲ್ಲಿ ನಡೆಸುವ ಮಂದಿಯನ್ನು ಹೆಸರಿಸುವ ಪದಗಳೇ ಕನ್ನಡದಲ್ಲಿ ಹೆಚ್ಚು ಬಳಕೆಯಲ್ಲಿವೆ. ರೂಢಿಯಲ್ಲಿ ಓದು, ಓದುಗ. ತಿನ್ನು, ತಿನ್ನುಗ. ಸುದ್ದಿ, ಸುದ್ದಿಗ. ಜರೆ, ಜರೆಗ. ಒಂದು ಬಾರಿ. ಗೆಲ್ಲು, ಗೆಲ್ಲುಗ. ತೊರೆ, ತೊರೆಗ. ಕೊಬ್ಬು, ಕೊಬ್ಬಿಗ. ಕೊಂಕು, ಕೊಂಕಿಗ.
ಆದರೆ ಕೆಲವು ಕಡೆಗಳಲ್ಲಿ ಇಂತಹ ಪದಗಳಿಗೆ ಈ ಎರಡು ರೀತಿಯ ಹುರುಳುಗಳೂ ಇರಬಲ್ಲುವು. ಎತ್ತುಗೆಗಾಗಿ ಗೆಲ್ಲುಗ ಪದ ಒಮ್ಮೆ ಗೆದ್ದವನನ್ನಾಗಲಿ ಇಲ್ಲವೇ ರೂಢಿಯಲ್ಲಿ ಗೆಲ್ಲುವವನನ್ನಾಗಲಿ ಹೆಸರಿಸಬಲ್ಲುದು. ಹೊಸ ಪದಗಳನ್ನು ಉಂಟು ಮಾಡಬೇಕಾಗಿರುವಲ್ಲಿಯೂ ಈ ಎರಡು ಹೊಲಬುಗಳನ್ನು ಬಳಸಲು ಬರುತ್ತದೆ ಮತ್ತು ಇದಕ್ಕೆ ಕೆಲವು ಎತ್ತುಗೆಗಳನ್ನು ಕೆಳಗೆ ಕೊಡಲಾಗಿದೆ. ಆದರೆ ರೂಢಿಯಲ್ಲಿ ಎಸಕವೊಂದನ್ನು ನಡೆಸುವಂತಹ ಜನರನ್ನು ಹೆಸರಿಸಬೇಕಾಗುವ ಕಡೆಗಳೇ ಹೆಚ್ಚಿಗೆ ಕಾಣಿಸಿಕೊಳ್ಳುತ್ತವೆ ಮತ್ತು ಅಂತಹ ಪದಗಳೇ ನಮಗೆ ಹೆಚ್ಚು ಬೇಕಾಗುತ್ತವೆ ಎಂಬುದನ್ನು ಇಲ್ಲಿ ಗಮನಿಸಬಹುದು. ರೂಢಿಯಲ್ಲಿ ಇರು ಇರುಗ, ಮಾಡು ಮಾಡುಗ, ಕಲಿ ಕಲಿಗ, ಆಡು ಆಡುಗ, ಮಾಂಜು ಮಾಂಜುಗ, ಒಂದು ಬಾರಿ ಅರಿ ಅರಿಗ, ತೊಡಗು ತೊಡಗುಗ, ಬರು ಬರುಗ, ನೆಲಸು ನೆಲಸುಗ, ಬೀಳು ಬೀಳುಗ. ಒಂದು ಎಸಕ ಪದಗಳೊಂದಿಗೆ ಬಂದಾಗ ಈ ಗ ಈಗ ಒಟ್ಟು ಜನರನ್ನು ಹೆಸರಿಸುತ್ತದೆ ಎಂಬ ಈ ಕಟ್ಟಳೆಗೆ ಕೆಲವು ಹೊರಪಡಿಕೆ ಅಪವಾದಗಳು ಇವೆ. ತನ್ನ ಅಳವಿನಿಂದಲೇ ಎಸಕಗಳನ್ನು ನಡೆಸಬಲ್ಲ ಉಪಕರಣಗಳನ್ನು ಹೆಸರಿಸುವುದಕ್ಕಾಗಿ ಈ ಒಟ್ಟನ್ನು ಬಳಸಲಾಗಿದೆ ಎಂಬುದು ಇಂತಹ ಹೊರಪಡಿಕೆಗಳಲ್ಲಿ ಮುಖ್ಯವಾದುದು. ಎತ್ತುಗೆಗಾಗಿ ಜನರನ್ನು ಮೇಲೆತ್ತಲು ಬಳಸುವ ಲಿಫ್ಟ್ಗೆ ಮತ್ತು ವಾಹನಗಳನ್ನು ಮೇಲೆತ್ತುವ ಜಾಕ್ಗೆ ಎತ್ತುಗ ಎಂಬ ಹೆಸರನ್ನು ಕೊಡಲಾಗಿದೆ. ಹಲವು ವಸ್ತುಗಳನ್ನು ಒಟ್ಟು ಸೇರಿಸಿ ಕಲಸಿಕೊಡುವ ಮಿಕ್ಸರ್ಗೆ ಕಲಸುಗ ಎಂಬ ಹೆಸರನ್ನು ಕೊಡಲಾಗಿದೆ ಮತ್ತು ಪಾತ್ರೆಗಳನ್ನು ತೊಳೆಯಲು ಬಳಸುವ ಡಿಶ್ ವಾಷರ್ಗೆ ತಟ್ಟೆ ತೊಳೆಗ ಎಂಬ ಹೆಸರನ್ನು ಕೊಡಲಾಗಿದೆ. ಇಂತಹ ಕಡೆಗಳಲ್ಲಿ ಗ ಒಟ್ಟನ್ನು ಬಳಸುವ ಬದಲು ಕ ಒಟ್ಟನ್ನು ಬಳಸುವ ಹಮ್ಮುಗೆಯನ್ನು ಕೆಲವು ಕಡೆಗಳಲ್ಲಿ ನಡೆಸಲಾಗಿದೆ. ಎತ್ತುಗೆಗಾಗಿ ಎಣ್ಣುಕ ಕಂಪ್ಯೂಟರ್, ಸುಲಿಕ ಪೀಲರ್, ಹೀರುಕ ಬ್ಲಾಟಿಂಗ್ ಪೇಪರ್, ಉಜ್ಜುಕ ಇರೇಸರ್ ಮೊದಲಾದ ಪದಗಳನ್ನು ಗಮನಿಸಬಹುದು. ಹೊಸ ಪದಗಳನ್ನು ಕಟ್ಟಬೇಕಾಗಿರುವ ಇಂತಹ ಕಡೆಗಳಲ್ಲಿ ಈ ರೀತಿ ಕ ಒಟ್ಟನ್ನೇ ಬಳಸುವುದು ಒಳ್ಳೆಯದು. 2. ಸಯ್ಯಗ ನೇರವಾಗಿಲ್ಲದವನು ಎಂದರೆ ಲಂಚ ತಿನ್ನುವವನು ಇಲ್ಲವೇ ನಡತೆಗೆಟ್ಟವನು ಎಂಬ ಪದದಲ್ಲಿ ನೇರವಾಗಿರುವ ಎಂಬ ಉರುಳಿನ ಸಯ್ಯು ಎಂಬ ಎಸಕ ಪದದ ಅಲ್ಲಗೆಳೆಯುವ ರೂಪದೊಂದಿಗೆ ಗ ಒಟ್ಟನ್ನು ಸೇರಿಸಲಾಗಿದೆ. ಇದೇ ಹೊಲಬನ್ನು ಬಳಸಿ ಬೇರೆ ಎಸಕ ಪದಗಳ ಅಲ್ಲಗೆಳೆಯುವ ರೂಪದಿಂದಲೂ ತಿನ್ನಗ ತಿನ್ನದವನು, ಮಾಡಗ ಮಾಡದವನು, ಒಪ್ಪಗ ಒಪ್ಪದವನು ಮೊದಲಾದ ಹೊಸ ಪದಗಳನ್ನು ಉಂಟು ಮಾಡಬಲ್ಲೆವು ಮತ್ತು ಅಂತಹ ಹೊಸ ಬಗೆಯ ಪದಗಳು ಕನ್ನಡ ಸೊಲ್ಲುಗಳಲ್ಲಿ ಚೆನ್ನಾಗಿ ಹೊಂದಿಕೊಳ್ಳಬಲ್ಲುವೆಂದು ತೋರುತ್ತದೆ.